ಇವನ್ ಫೋಟೋ ಇಟ್ಕೊಂಡಿದ್ದಾರೆ. ಅತ್ತೆಗೂ ಹೆಂಗ್ ಗೊತ್ತಾ? ಇವನೇ ನನ್ನ ತಮ್ಮ, ಇವನೇ ಮೌರ್ಯ. ನಕ್ಷತ್ರ ನನ್ನ ತಮ್ಮ ಯಾರು ಅಂತ ನನಗೆ ಗೊತ್ತಾಗಲ್ವಾ? ಅದ್ರಲ್ಲಿ ಸರಿಯಾಗಿ ನೋಡ್ಬೇರೆ ಏನ್ ಹೇಳಿ. ಇದು ನನ್ನ ತಮ್ಮನೇ. ಮೊನ್ನೆ ನಾನು ಅಮ್ಮ ಮನೆಗೆ ಹೋಗಿದ್ವಲ್ಲ, ಅವಾಗ ತೆಗ್ಸಿದ ಫೋಟೋ. ಭೂಪತಿ ನೋಡಿದ್ರೆ ಆ ಕ್ರಿಮಿನಲ್ನ ಹಿಡಿತೀನಿ, ಅವನನ್ನ ಬಿಡಲ್ಲ ಅಂತ ಆಟ ಹಿಡಿದು ನಿಂತಿದ್ದಾನೆ. ಇಲ್ಲಿ ನೋಡಿದ್ರೆ ಇವನ್ ತಮ್ಮ ಇಷ್ಟೆಲ್ಲ ಮಾಡ್ತಿದ್ದಾನ. ಈ ವಿಷಯ ಭೂಪತಿ ಗೊತ್ತಾದ್ರೆ ಏನಾಗ್ಬೋದು? ಇಷ್ಟು ದಿನ ಇದೆಲ್ಲ ಯಾರೋ ಹೊರಗ್ನವ್ರು ಮಾಡ್ತಿದ್ದಾರೆ ಅಂತ ಎಲ್ಲ ಕಡೆ ಹುಡುಕ್ತಿದ್ವಿ. ಆದ್ರೆ ಅಪರಾಧಿ ನಮ್ಮ ಮನೆ ಒಳಗಡೆ ನಡೆದಾನ. ನನ್ ಮೈದ್ನ, ನನ್ ಗಂಡನ ತಮ್ಮ ಇಷ್ಟೆಲ್ಲ ಮಾಡ್ತಿದ್ದಾನ. ಯಾಕೆ? ನಾನೇನ್ ಮಾಡಿದ್ದೀನಿ? ನನ್ನ ಮೇಲೆ ಯಾವ ದ್ವೇಷ? ನಿನ್ನ ಮಗಳನ್ನ ಕಳ್ಕೊಂಡಿದ್ದ ದುಃಖನೇ ನಿನ್ನ ಇಂಚಿನ ಚುಚ್ಚಿ ಕೊಲ್ಲುತ್ತೆ. ನೀನು ನನಗೆ ಮಾಡಿರೋ ಅನ್ಯಾಯಕ್ಕೆ ಚಂದ್ರಶೇಖರ್ ನರಕ ತೋರಿಸ್ತೀನಿ. ಅಪ್ಪ ಬಾವುಜಿ ಮುಂದೆ ಇಟ್ಕೊಂಡು ನನ್ಗೂ ಭೂಪತಿಗೂ ಮದುವೆ ಮಾಡಿಸ್ತ ಅಂತ ಆ ದ್ವೇಷಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನ. ನನ್ನ ಅಪ್ಪನ ಮೇಲಿನ ಸಿಟ್ಟಿಗೆ ನನಗ್ ತೊಂದರೆ ಕೊಡ್ತಿದ್ದಾನ. ನನ್ಗೇನಾದ್ರೂ ಆದ್ರೆ ಅಪ್ಪ ಕೊರಗ್ತಾರೆ ಅಂತ. ಹೇಳಿದ್ರೆ ಇವಾಗ ನಾನು ಏನ್ ಮಾಡ್ಲಿ? ಇದನ್ನ ಭೂಪತಿಗೆ ಹೇಗೆ ಹೇಳಿ? ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ ತಮ್ಮ ಅಂತ ಹೇಳಿ? ಭೂಪತಿ ತಮ್ಮ ಅಂತ ನೋಡ್ದೆ ಮೌರ್ಯನ್ಗೆ ಕೊಡೋ ಶಿಕ್ಷೆ ಕೊಡ್ತಾನೆ. ಆಮೇಲೆ ಅತ್ತೆ ಪರಿಸ್ಥಿತಿ, ಈ ಮನೆ ನೆಮ್ಮದಿ ಏನಾಗ್ಬೇಡ. ಎಂತ ಪರಿಸ್ಥಿತಿಗೆ ತಂದಿಟ್ಟಿದೀಯ? ಈಗ ನಾನು ಏನ್ ಮಾಡ್ಲಿ? ಏನ್ ನಡೀತಿದೆ ಇಲ್ಲಿ? ಅವಳ ಹತ್ರ ಕಾಣ ಹಾಕಿಸ್ಕೊಂತಿದ್ಯಾ ಭೂಪತಿ? ನೀನ್ ಹೇಳು, ನನ್ನ ಹತ್ರ ಏನು ಮುಚ್ಚಿಡ್ತಿಲ್ಲ ಅಂತ. ಭೂಪತಿ, ವಿಷಯ ಗೊತ್ತಾಗ್ಬೇಕು ಅಷ್ಟೇ ನಕ್ಷತ್ರ. ಅದಕ್ಕೆ ಈ ತರ ಎಲ್ಲದಕ್ಕೂ ಆಣೆ ಮಾಡಿಸ್ಕೊಂಡ್ರೆ ಆಗುತ್ತಾ? ಏನು ಅಂದ್ಕೊಂಡಿದ್ಯಾ ನೀನು? ಹೌದು, ನಾನು ಹಾಗೆ ಮಾಡೋದು. ನೇರವಾಗಿ ಕೇಳಿದಾಗ ನೀನು ಹೇಳ್ದೆ ಹೋದಾಗ ಇನ್ನೇನ್ ದಾರಿ ಇದೆ ನನಗೆ? ಭೂಪತಿ ಪ್ಲೀಸ್ ನನಗೆ ಉತ್ತರ ಕೊಡು ನಕ್ಷತ್ರ. ನೀನ್ ಗಾಬರಿ ಆಗೋಕ್ಕೂ ಮೌರ್ಯನ್ ಫೋಟೋಗೂ ಏನ್ ಸಂಬಂಧ? ಅವನ್ ಫೋಟೋ ನೋಡಿ ನೀನ್ ಯಾಕೆ ಶಾಕ್ ಆದೆ? ನೋಡು, ನನ್ನ ಮೇಲೆ ಆಣೆ ಇಟ್ಟಿದ್ಯಾ? ನಿಜ ಹೇಳು. ಹೇಳ್ದೆ ಹೋದ್ರೆ ನನಗೆ ತೊಂದರೆ ಆಗತ್ತೆ. ಅಯ್ಯೋ ಭೂಪತಿ, ಯಾಕೆ ನನ್ನ ಈ ತರ ಕಟ್ಟಾಗ್ತಿದ್ಯಾ? ಇದನ್ನ ತಿಳ್ಕೊಂಡು ಯಾರಿಗೂ ಏನೂ ಆಗ್ಬೇಕಾಗಿಲ್ಲ. ಬಿಟ್ಬಿಡು. ಹಾಗಿದ್ರೆ ಏನೋ ಇದೆ. ನಿಜ. ಈಗ ನನಗೆ ಈ ವಿಷಯ ಗೊತ್ತಾಗ್ಲೇಬೇಕು ನಕ್ಷತ್ರ. ಅದೇನು ಅಂತ ನೀನು ಹೇಳಲೇಬೇಕು. ಹೇಳು ನಕ್ಷತ್ರ, ನಿನ್ನೆ ಕೇಳ್ತಿರೋದು. ಸತ್ತೋಗ್ತೀನಿ, ಆಣೆ ಹಾಕಿದ್ದೀನಿ. ನಿಜ ಹೇಳು.
ಹೇಳ್ತೀನಿ. ಈ ಸತ್ಯ ಗೊತ್ತಾಗಿ ಇದರಿಂದ ಮುಂದೆ ಏನು ಬೇಕಾದ್ರೂ ಆಗ್ಬೋದು. ಇಡೀ ಮನೆಗೆ ದೊಡ್ಡ ಪರಿಣಾಮ ಎದುರಾಗ್ಬೋದು. ಅದನ್ನ ತಡಿಬೇಕು ಅಂತ ನಾನು ಮಾಡಿದ ಪ್ರಯತ್ನ ನಿನ್ನ ಮುಂದೆ ಸೋತೋಯ್ತು ಭೂಪತಿ. ಹೌದು, ಈ ಮೌರ್ಯ ಇವಾಗ ಏನ್ ಮಾಡ್ಬೋದು? ಅದ್ಯಾವಾಗ ನಕ್ಷತ್ರ ಸಾವಿನ ಸುದ್ದಿ ಕೇಳ್ತೀನೋ, ಯಾವ ಭೂಪತಿ ಲೈಫ್ಗೆ ರೀ ಎಂಟರ್ ಆಗ್ತೀನೋ. ಎಲ್ಲಿದೆಯೋ ಮೌರ್ಯ? ಅದೇನ್ ಮಾಡಕ್ ಹೊರಟಿದ್ಯೋ? ಭೂಪತಿ, ಫೋಟೋದಲ್ಲಿರೋ ಮೌರ್ಯ ನನ್ನನ್ನ ಅಂದ್ರೆ ಎಸ್, ಇದು ಮೌರ್ಯಂದೇ ಕೆಲ್ಸ. ಅವನೇ ಪವರ್ ಆಫ್ ಮಾಡಿ. ಮ್ಯಾನೇಜರ್, ಏನಾಯ್ತು ಮ್ಯಾನೇಜರ್? ಸಾರಿ ಸರ್, ಅದೇನಾಗಿದೆ ಅಂತ ಚೆಕ್ ಮಾಡ್ತಿದ್ದಾರೆ. ಭೂಪತಿ, ನನಗೆ ಯಾಕೋ ಇದು ನ್ಯಾಚುರಲ್ ಅನ್ನಿಸ್ತಾ ಇಲ್ಲ. ಬನ್ನಿ ನಾವು ಹೋಗಿ ಚೆಕ್ ಮಾಡೋಣ. ಸರ್, ಚೆಕ್ ಮಾಡ್ದಲ್ಲ ಸರಿಯಾಗೇ ಇದೆ. ಮತ್ತೆ ಯಾಕೆ ಪವರ್ ಬರ್ತಾ ಇಲ್ಲ? ಸರ್, ಯಾರೋ ಬೇಕು ಹಾಗಾದ್ರೆ ಅವನು ಬಂದಿದ್ದಾನೆ. ನಕ್ಷತ್ರ ಇಡೀ ಪಾರ್ಟಿ ವೆನ್ಯೂ ಕವರ್ ಅಪ್ ಆಗಿ ಅವ್ನು ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗೋ ಚಾನ್ಸ್ ಇರಬಾರ್ದು. ಕಮಾನ್, ಕ್ವಿಕ್. ಎಲ್ಲಿ ಹೋಗ್ತಿದ್ಯಾ ಶ್ವೇತಾ? ಸುತ್ತಲೂ ಕತ್ಲೇ ಇದೆಯಲ್ಲ. ಅದು ಅತ್ತೆ, ಇಷ್ಟೊತ್ತಾದ್ರೂ ಪವರ್ ಬಂದಿಲ್ಲ. ಏನು ಅರೇಂಜ್ ಮಾಡಿದ್ದಾರೆ ಇವರು? ವಾಟ್ ಕೈಂಡ್ ಆಫ್ ಇವೆಂಟ್ ಮ್ಯಾನೇಜರ್ಸ್ ಆರ್ ದೀಸ್? ಈ ಈವೆಂಟ್ ಮ್ಯಾನೇಜರ್ ನಿಮ್ ಮಗ ಅತ್ತೆ. ನಿಮ್ ಟೆಂಪರರಿ ಸೊಸೆನ ಪರ್ಮನೆಂಟ್ ಆಗಿ ಸಾಯಿಸೋದಕ್ಕೆ ಬಂದಿದ್ದಾನೆ. ಭೂಪತಿ, ಎಲ್ಲಿ ಹೋಗ್ತಿದ್ಯಾ? ಅವ್ನು ಮತ್ತೆ ಬಂದೇನಮ್ಮ, ನಕ್ಷತ್ರ ಹೇಳ್ಕೊಂಡು ಹೋಗಿದ್ದಾನೆ. ಉಫ್, ಅಫಿಷಿಯಲ್ ನ್ಯೂಸ್ ಸಿಕ್ತಲ್ಲ, ಇನ್ ಸಮಾಧಾನ. ಏನಾಗಿದೆ ನಿಮ್ಗೆ? ಸ್ವಂತ ಅತ್ತಿಗೆನೆ ಸಾಯಿಸೋ ಮಟ್ಟಿಗೆ ದ್ವೇಷನ? ಯಾಕೆ ಹಿಂಗ್ ಮಾಡ್ತಿದ್ದೀರಾ ಮೌರ್ಯ? ಇದರಿಂದ ನಿಮ್ಗೆ ಏನ್ ಸಿಗುತ್ತೆ? ಪರವಾಗಿಲ್ವೇ, ನಾನು ಯಾರು ಅಂತ ಗೊತ್ತಾಯ್ತು ಅನ್ನೋ. ಅಲ್ಲ, ನಾನು ಯಾರಂತೂ ಗೊತ್ತಾದ್ಮೇಲೆ ನಾನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ಅಂತಲೂ ಗೊತ್ತಿರ್ಬೇಕಲ್ವಾ? ನೋಡಿ, ಮದ್ವೆ ಟೈಮಲ್ಲಿ ಏನೇನಾಯ್ತೋ ಅದೆಲ್ಲ ದೊಡ್ಡ ಮಿಸ್ಟೇಕ್. ಅದನ್ನ ನಾನು ಯಾವತ್ತೂ ಸಮರ್ಥನೆ. ಇವತ್ತಿಲ್ಲೇನು ನಡೆಯುತ್ತೋ ಅದನ್ನೊಂದು ಮಿಸ್ಟೇಕ್ ಅಂತಾನೆ ಅಂದ್ಕೋ. ಆ ತಪ್ಪಿಗೆ ಈ ತಪ್ಪು ಲೆಕ್ಕ ಕ್ಲಿಯರ್. ಬೇಡ ಮೌರ್ಯ, ಹಾಗೆ ಮಾಡಬೇಡಿ. ಈ ವಿಷಯ ಗೊತ್ತಾದ್ರೆ ನಿಮ್ಮಮ್ಮ, ನಿಮ್ಮ ಅಣ್ಣಂದ್ರು, ಆ ಮನೆಯವರು ಎಲ್ಲರೂ ಬೇಜಾರು ಮಾಡ್ಕೋತಾರೆ. ನಿಮ್ಮನ್ನ ಅವ್ರು ಯಾವತ್ತೂ ಕ್ಷಮಿಸಲ್ಲ. ಆ ತಪ್ಪನ್ನ ಮಾಡಬೇಡಿ ಮೌರ್ಯ. ಏಯ್, ನಿನ್ ಬೋಧನೆ ಮಾಡಿಸ್ಕೊಳಕ್ ಬಂದಿಲ್ಲ ನಾನಿಲ್ಲಿ. ನಿನಗೊಂದು ಗತಿ ಕಾಣಿಸಿ ನಾನು ರಿವೆಂಜ್ ತೀರ್ಸ್ಕೊಳಕ್ ಬಂದಿದ್ದೀನಿ. ಬೇಡ ಮೌರ್ಯ, ಹತ್ರ ಬರಬೇಡಿ. ನನ್ನೆಲ್ಲ ಭೂಪತಿ ಕೇಳ್ಬೇಕಾಗುತ್ತೆ. ಆಮೇಲೆ ಅವನು ನಿಮ್ಮನ್ನ ವಿಚಾರಿಸ್ಕೋತಾನೆ. ಓ, ಭೂಪತಿಗೆ ಹೇಳಿಲ್ವ ಹಾಗಾದ್ರೆ? ಅಂದ್ರೆ ನಾನೇ ಕ್ರಿಮಿನಲ್ ಅಂತ ಯಾರಿಗೂ ಗೊತ್ತಿಲ್ಲ ಅಂತಾಯ್ತು. ಎಂತ ಆಪರ್ಚುನಿಟಿ ಮಿಸ್ ಮಾಡ್ಕೊಂಬಿಟ್ಟೆ ನಕ್ಷತ್ರ.
ಇವತ್ತು ನಿನ್ ಜೊತೆ ಇಲ್ಲೇ ಈ ಸತ್ಯನು ಸತ್ತೋಗುತ್ತೆ ಅಂತಾಯ್ತು. ನೀನು ಏನೇ ಮಾಡಿದ್ರು ನಿನಗೆ ಸಾವೇ ಗತಿ, ಬದುಕೊಳ್ಳುವ ಚಾನ್ಸೇ ಇಲ್ಲ. ಏನಾಯ್ತು ಭೂಪತಿ? ಎಸ್ಕೇಪ್ ಆಗ್ಬಿಟ್ಟ. ಹೌದು, ನಮ್ಮಿಬ್ರು ಮಧ್ಯದಲ್ಲಿ ನೀನೇನಕ್ಕೆ ಅಡ್ಡ ಬರ್ತಿದ್ದೆ? ನಿನ್ನನ್ನು ಕಾಪಾಡೋದಕ್ಕೆ ತಾನೇ ನಾನು ಬಂದಿದ್ದು. ಏನಾಗಿದೆ ನಕ್ಷತ್ರ ನಿನ್ಗೆ? ನಮ್ಮಿಬ್ರು ಜಗಳದಲ್ಲಿ ನೀನ್ ಅಡ್ಡ ಬರ್ತಿದ್ದೆ. ಅಲ್ಲ, ನೀನ್ ಅಡ್ಡ ಯಾಕೆ ಬರ್ತಿದ್ದೆ ಅಂತ ಕೇಳ್ತಿದ್ದೀನಿ. ನೀವಿಬ್ರು ಹಾಗೆ ಒಡ್ಡಾಡ್ತಿದ್ರೆ ನನ್ ಕೈ ನೋಡಕ್ ಆಗ್ತಿರ್ಲಿಲ್ಲ. ಅವನ ಜೊತೆ ಹೊಡೆದಾಡ್ದೆ ಇನ್ನೇನು ಅವನು ಕೂರ್ಸ್ಕೊಂಡಿಲ್ಲ. ಅವನನ್ನ ಪೊಲೀಸಿಗೆ ಹಿಡ್ಕೊಳ್ಳೋದು ನಿನ್ಗೆ ಇಷ್ಟ ಇಲ್ವಾ? ಏನ್ ಹೇಳ್ತಿದ್ಯಾ ನಕ್ಷತ್ರ? ಅವನನ್ನ ಪೊಲೀಸಿಗೆ ಹಿಡ್ಕೊಡ್ಬಾರ್ದಾ? ಅಣ್ಣನೇ ಮನ್ನ ಜೈಲಿಗೆ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ ಭೂಪತಿ. ಮತ್ತೆ ಅದನ್ನೇ ಹೇಳ್ಬೇಡ ನಕ್ಷತ್ರ. ನೀನು ಯಾವ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ನಿನ್ನೊಬ್ಬನೇ ತಮ್ಮ ಮೌರ್ಯನ ಬಗ್ಗೆ. ಮೌರ್ಯ? ಹೌದು, ಮೌರ್ಯ. ಇದಕ್ಕೆಲ್ಲ ಕಾರಣ ಮೌರ್ಯನೇ ಭೂಪತಿ. ಇವಾಗ ಹೇಳು, ಜೀವ ಕೊಡು ಅಣ್ಣ ತಮ್ಮಂದ್ರು ಜೀವ ತೆಗಿಯೋ ಮಟ್ಟಕ್ಕೆ ಹೊಡೆದಾಡ್ತಿದ್ರೆ ನಾನು ನೋಡ್ಕೊಂಡು ಹೇಗ್ ಸುಮ್ಮನಿರ್ಲಿ? ಮನ್ಸ್ ತಡೆಯುತ್ತಾ? ಆಗ್ಲೇ ಮೌರ್ಯನ್ ಫೋಟೋ ನೋಡಿದಾಗ ಯಾಕೆ ಶಾಕ್ ಆದೆ ಅಂತ ಕೇಳಿದ್ಯಲ್ವಾ? ಇದಕ್ಕೆ ಭೂಪತಿ, ನಮ್ಗೆ ಎಷ್ಟು ದಿನ ತೊಂದರೆ ಕೊಡ್ತಿದ್ದವರು ಬೇರೆ ಯಾರು ಅಲ್ಲ, ನಿಮ್ ತಮ್ಮ ಮೌರ್ಯ.